ರಾಜ್ಯದ ಮುಖ್ಯಮಂತ್ರಿ ಹಾಗೂ ಹಣಕಾಸು ಸಚಿವರು ಆಗಿರುವ ಸಿದ್ದರಾಮಯ್ಯನವರು ಈ ಸಾಲಿನಲ್ಲಿ ಮಂಡಿಸಿರುವ ಬಜೆಟ್ ಗಾತ್ರದಲ್ಲಿ ದೊಡ್ಡದಾಗಿದ್ದರೂ ಆದಿವಾಸಿಗಳ ಪಾಲಿಗೆ ನ್ಯಾಯ ನೀಡದ ಹೈ ಆದೇಶ ಪಾಲಿಸಿ 3418 ಆದಿವಾಸಿ ಕುಟುಂಬಗಳಿಗೆ ಪುನರ್ವಸತಿ ನೀಡಿ ಸರ್ಕಾರ ತನ್ನ ಪಾಲಿನ ಕರ್ತವ್ಯ ಮಾಡದೆ ಲೋಪವೆಸಗಿರುವ ಬಜೆಟ್ ಇದಾಗಿದೆ ಎಂದು ಆದಿವಾಸಿ ಜನತಾ ಪಾರ್ಲಿಮೆಂಟ್ ಅಧ್ಯಕ್ಷ ಹರ್ಷ, ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷ ಜಯಪ್ಪ, ಮಹಿಳಾ ಸಂಘದ ಅಧ್ಯಕ್ಷರು ಲಕ್ಷ್ಮಿ, ಕಾನೂನು ಸೇವಾ ಪ್ರಾಧಿಕಾರದ ಮಾಜಿ ಸದಸ್ಯ ವಿಠಲ ನಾಣಚ್ಚಿ, ಹಾಡಿ ಅರಣ್ಯ ಹಕ್ಕು ಸಮಿತಿಗಳ ಒಕ್ಕೂಟದ ಅಧ್ಯಕ್ಷ ತೆಕ್ಲಹಾಡಿ ಶಿವಣ್ಣ ಹಾಗೂ ಡೀಡ್ ಸಂಸ್ಥೆಯ ಡಾಕ್ಟರ್ ಎಸ್ ಶ್ರೀಕಾಂತ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಪ್ರತಿ ವರ್ಷ ಮುಖ್ಯಮಂತ್ರಿಗಳನ್ನು ವಿನಂತಿ ಮಾಡುತ್ತಿದ್ದರೂ ಸಹ 10 ವರ್ಷ ಹಳೆಯದಾದ ಹೈಕೋರ್ಟ್ ಆದೇಶ ಪಾಲಿಸಿ 3418 ಆದಿವಾಸಿ ಕುಟುಂಬಗಳಿಗೆ ನ್ಯಾಯ ಕೊಡದಿರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅವಮಾನ ಎಂದಿದ್ದಾರಲ್ಲದೆ, ಬಜೆಟ್ ಕುರಿತು ಇನ್ನೂ ಚರ್ಚೆ ನಡೆಸುತ್ತಿರುವುದರಿಂದ ಈ ಕೂಡಲೇ ರೂ. 600 ಕೋಟಿ ಬಜೆಟ್ನಲ್ಲಿ ಸೇರಿಸಿ ಪುನರ್ವಸತಿ ಕೈಗೊಳ್ಳಲು ನಿರ್ಧರಿಸಿದರೆ ಸರ್ಕಾರದ ಮಾನ ಉಳಿಯುತ್ತದೆ ಎಂದಿದ್ದಾರೆ. ದೇವರಾಜ್ ಅರಸರ ಅಧಿಕಾರದ ಅವಧಿಗಿಂತ ಹೆಚ್ಚು ಸಮಯ ಸಿಎಂ ಆದ ಹೆಗ್ಗಳಿಕೆ ಹೊಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇದು ಶೋಭೆ ಅಲ್ಲ ಎಂದಿರುವ ಇವರು, ಬಜೆಟ್ನಲ್ಲಿ ಆದಿವಾಸಿಗಳ ಎಲ್ಲ ಬೇಡಿಕೆಗಳನ್ನು ಸೇರಿಸುವಂತೆ ಮೊದಲೇ ವಿನಂತಿಸಿರುವ ಪ್ರಕಾರ ನಗರದಲ್ಲಿ ಒಂದು ಹಾಡಿ ನಿರ್ಮಾಣ, ಅರಣ್ಯ ಹಕ್ಕು ಮಾನ್ಯ ಮಾಡುವುದು, ಅರಣ್ಯ ಅಭಿವೃದ್ಧಿಪಡಿಸಲು 1500 ಹಾಡಿ ಅರಣ್ಯ ಹಕ್ಕು ಸಮಿತಿಗಳನ್ನು ಬಲವರ್ಧನೆ ಮಾಡಲು ಪೇಸಾ 1996 ಜಾರಿಗೆ ತಂದು ಆದಿವಾಸಿ ಪಂಚಾಯಿತಿ ರಚಿಸಲು, ಆದಿವಾಸಿ ಪ್ರದೇಶಗಳನ್ನು ಅನುಸೂಚಿತ ಪ್ರದೇಶ ಎಂದು ಘೋಷಿಸಿ ಕ್ರಮ ಕೈಗೊಳ್ಳಲು, ಆದಿವಾಸಿ ಪ್ರದೇಶದ ಸರ್ಕಾರಿ ಶಾಲೆಗಳು ಹಾಗೂ ಆಶ್ರಮ ಶಾಲೆಗಳಲ್ಲಿ ಗುಣಮಟ್ಟ ಶಿಕ್ಷಣ ನೀಡಲು ಕೆಲವು ಶಾಲೆಗಳನ್ನು ಮೇಲ್ದರ್ಜೆಗೆ ಏರಿಸಲು, ಆದಿವಾಸಿಗಳ ಹಾಗೂ ಹುಣಸೂರಿನ ಜೀವನದಿಯನ್ನು ಮಲಿನ ಮುಕ್ತಗೊಳಿಸಲು ಹುಣಸೂರು ಉಪವಿಭಾಗವನ್ನು ಹೊಸ ಜಿಲ್ಲೆಯಾಗಿ ಘೋಷಿಸಿ ಅಭಿವೃದ್ಧಿಪಡಿಸಲು ಆದಿವಾಸಿ ಅಭಿವೃದ್ಧಿ ಮಂಡಳಿ ರಚನೆ ಸೇರಿದಂತೆ ಬಜೆಟ್ನಲ್ಲಿ ಹಣ ನಿಗದಿಪಡಿಸಿ ಕೂಡಲೇ ಮುಖ್ಯಮಂತ್ರಿಗಳು ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಆದಿವಾಸಿ ಅಭಿವೃದ್ಧಿ ನಿಗಮ ರಚಿಸಲು ಬಜೆಟ್ನಲ್ಲಿ ಪ್ರಸ್ತಾಪವಿರುವುದು ಒಳ್ಳೆಯ ಬೆಳವಣಿಗೆ. ಆದರೂ ಅದಕ್ಕೆ ಹಣ ನಿಗದಿಪಡಿಸದೇ ಇರುವುದು ಸರಿಯಲ್ಲ. ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ಹಣ ನಿಗದಿಪಡಿಸಿರುವಂತೆ ಆದಿವಾಸಿ ಅಭಿವೃದ್ಧಿ ನಿಗಮಕ್ಕೂ ಬಜೆಟ್ನಲ್ಲಿ ಹಣ ನಿಗದಿಪಡಿಸಬೇಕು ಎಂದು ಮಾಧ್ಯಮಗಳ ಮೂಲಕ ಮುಖ್ಯಮಂತ್ರಿಗಳನ್ನು ಆಗ್ರಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವರದಿ ಶ್ರೀಕಾಂತ್.